ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನಮ್ಮ ಹೋರಾಟ 898ನೇ ದಿನಕ್ಕೆ ನಿರಂತರವಾದಂಥ ಧರಣಿ ಸತ್ಯಾಗ್ರಹ ಕಾಲಿಟ್ಟಿದೆ. ಸೊ ಈ ಸಂದರ್ಭದಲ್ಲಿ ನಮ್ಮ ಹೋರಾಟ ಯಶಸ್ಸಿನತ್ತ ಸಾಗ್ತಾ ಇರುವಂಥ ಲಕ್ಷಣಗಳು ನಮಗೆ ಗೋಚರಿಸ್ತಾ ಇದೆ. ಒಂದು ಕಡೆ ಜಿಲ್ಲಾ ನ್ಯಾಯಾಲಯಗಳು ಇವತ್ತು ನಮ್ಮ ಜೊತೆಯಲ್ಲಿ ನಿಲ್ತಾ ಇದ್ದಾವೆ. ನಮಗಾದಂಥ ಅನ್ಯಾಯವನ್ನು ಬೇರೆ ಬೇರೆ ಪ್ರಕರಣಗಳ ಮೂಲಕ ಇವತ್ತು ಎತ್ತಿಡಿದಾವೆ. ಅದರಲ್ಲೂ ಮುಖ್ಯವಾಗಿ ಬಳ್ಳಾರಿ ನಗರದ ಲಾರಿ ಟರ್ಮಿನಲ್ ವಿಚಾರದಲ್ಲಿ ಭೂಸ್ವಾಧೀನ ಆದಾಗ ಅಲ್ಲಿ ರೈತರು ಏನೋ KIDB ಘೋಷಣೆ ಮಾಡಿದಂಥ ಹಣ ತಗೊಂಡು ಇನ್ನೂ ಹೆಚ್ಚುವರಿ ಬೇಕು ಅಂತೇಳಿ ಹೋಗಿದ್ರು. ಅದಕ್ಕೆ ಬೆಂಬಲವಾಗಿ ಜಿಲ್ಲಾ ನ್ಯಾಯಾಲಯ ಇವತ್ತು ತೀರ್ಪು ಕೊಟ್ಟಿದೆ ಕಳೆದ 2024ರಲ್ಲಿ. ಅದೇ ರೀತಿಯಲ್ಲಿ ಮಿತ್ತಲ್ ಕಂಪನಿ ವಿಚಾರದಲ್ಲಿ ಮತ್ತು NMDC ವಿಚಾರದಲ್ಲಿ ಕೂಡ ಜಿಲ್ಲಾ ನ್ಯಾಯಾಲಯಗಳು ಇವತ್ತು ಸರಿಸುಮಾರು 1,01,56,000 ರೂಪಾಯಿಗಳ ಬೆಲೆಯನ್ನು ಇವತ್ತು NMDC ಭೂಮಿ ವಿಚಾರದಲ್ಲಿ ನಿಗದಿ ಮಾಡಿದೆ. ಸೊ ಈ ಮೂರು ಕಂಪನಿಗಳಿಗೆ ಸ್ವಾಧೀನ ಮಾಡಿದಂಥ 12,500 ಎಕರೆ ಜಮೀನೇನಿದೆ ಅದು ಹೆಚ್ಚು ಕಡಿಮೆ ಒಂದೇ ಪ್ಲಾಟ್ ಥರ ಇದೆ. ಹೀಗಾಗಿ ಎಲ್ಲವುದಕ್ಕೂ ಒಂದೇ ಬೆಲೆ ಸಿಗುವಂಥ ಪರಿಸ್ಥಿತಿ ಇದೆ. ಇದು ಒಂದು ಕಡೆಗೆ. ಮತ್ತು ನಮ್ಮ ಹೋರಾಟಕ್ಕೆ ಇವತ್ತು ಸಂಸದರು ಶಾಸಕರು ಬೆಂಬಲ ಕೊಟ್ಟು ಸರ್ಕಾರದ ಜೊತೆ ಮಾತಾಡ್ತಾ ಇರೋದಂಥ ಪ್ರಯತ್ನಗಳು ನಡೀತಾ ಇದೆ. ಈಗ ಅವರು ಸೂಚನೆ ಕೊಟ್ಟಾರೆ. ಸರ್ಕಾರದ ಒಳಗಡೆ ಕೂಡ ಇದು ಚರ್ಚೆ ಆಗ್ತಾ ಇದೆ. ನಿಮಗೆ ನ್ಯಾಯ ಸಿಗುವಂಥ ಸಂಭವಗಳಿದ್ದಾವೆ, ನಿಮ್ಮನ್ನು ಮಾತುಕತೆಗೆ ಕರಿತೀವಿ ಅಂತ ಕೂಡ ಅವರು ಹೇಳಿದ್ದಾರೆ. ಸೊ ಹೀಗಾಗಿ ನಮ್ಮ ಹೋರಾಟ ಯಶಸ್ಸಿನತ್ತ ಸಾಗ್ತಾ ಇದೆ ಅಂತೇಳಿ ನಾವು ಮೊನ್ನೆ ನಡೆದಂಥ ನಮ್ಮ ಸಮಾವೇಶದಲ್ಲಿ ಅಭಿಪ್ರಾಯಪಟ್ಟಿದ್ದೀವಿ. ಮತ್ತು ಇದು ಈ ಹೋರಾಟದ ಮೂಲಕ ಇವತ್ತು ಈ ಯಶಸ್ಸನ್ನು ಪಡ್ಕೊಳ್ಳೋಕ್ಕೆ ನಮಗೆ ಸಾಧ್ಯ ಆಗಿದೆ ಅಂತೇಳಿ ಎಲ್ಲ ರೈತರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಮತ್ತು ಶಾಸಕರು ಸಂಸದರಿಗೂ ಕೂಡ ನಾವು ಅಭಿನಂದಿಸ್ತಾ ಇದ್ದೀವಿ. ಆದರೆ ಇದು ಬರೀ ಚರ್ಚೆಯಲ್ಲಿ ಅಧಿಕೃತವಾಗಿ ಹೊರಗಡೆ ಬಂದಿಲ್ಲ. ಅಧಿಕೃತವಾಗಿ ಹೊರಗಡೆ ಬರಬೇಕು ಮತ್ತು ಸರ್ಕಾರದ ಜೊತೆಗಿನ ಮಾತುಕತೆಯನ್ನು ತಕ್ಷಣವೇ ನಿಗದಿ ಮಾಡಬೇಕು ಅಂತೇಳಿ ಸಂಸದರು ಮತ್ತು ಶಾಸಕರ ಮೇಲೆ ನಾವು ಒತ್ತಡವನ್ನು ಹೇರ್ತಾ ಇದ್ವಿ. ಅವರಿಗೆ 9ನೇ ತಾರೀಕಿನವರೆಗೆ ಗಡುವನ್ನು ಕೂಡ ಕೊಡ್ತಾ ಇದ್ವಿ. ಅವರು ಹೇಳಿದರು ಮೊನ್ನೆ ಮುಖ್ಯಮಂತ್ರಿಗಳು ಬಂದಾಗ 26ನೇ ತಾರೀಕಿನ ಒಳಗಡೆ ನಾನು ಸಾಧ್ಯವಾದ್ರೆ ಒಂದು ಮೀಟಿಂಗ್ ಮಾಡಿಸ್ತೀನಿ ಅಂತೇಳಿ. ಅದಾಗಿಲ್ಲ. ಆದರೆ ಈಗ ನಾಳೆ 3ನೇ ತಾರೀಕು ಅವರು ಸಂಡೂರಿಗೆ ಬಂದು ನಮ್ಮ ಜೊತೆಯಲ್ಲಿ ನಮ್ಮ ರೈತ ಮುಖಂಡರ ಜೊತೆ ಮಾತುಕತೆ ಮಾಡಿ ಡೇಟ್ ನಿಗದಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಡೇಟ್ ನಿಗದಿ ಆಗದೆ ಹೋದರೆ 9ನೇ ತಾರೀಕಿನೊಳಗೆ ನಮ್ಮ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ, ನೋಟಿಫಿಕೇಶನ್ಗಳನ್ನು ಪಡೆಯಿರಿ.